ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದ ಅವಧಿಯಲ್ಲಿನ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗೆ ಕೊಡ್ತಾರ 400ಕ್ಕೂ ಹೆಚ್ಚು ವಿಧಾನಸೌಧದ ಸಿಬ್ಬಂದಿಯನ್ನ ವಜಾಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಸಿದ್ದರಾಮಯ್ಯ ಕಾಲದ ಅಧಿಕಾರಿಗಳಿಗೆ ಹಾಗೆ ಸಿಬ್ಬಂದಿ ವರ್ಗಕ್ಕೆ ಕೊಡ್ತಾರ ಸುಮಾರು 400ಕ್ಕೂ ಹೆಚ್ಚು ವಿಧಾನಸೌಧದ ಸಿಬ್ಬಂದಿಗೆ ವಜಾಗೊಳಿಸಿ ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಸಿದ್ದರಾಮಯ್ಯ ರಿಸೈನ್ ಬೆನ್ನಲ್ಲೇ ವಿಧಾನಸೌಧ ಸಿಬ್ಬಂದಿಗೆ ಶಾಕ್ ಎದುರಾಗಿರುವುದು. ಹಿಂದಿನ ಬೊಮ್ಮಾಯಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೇಮಕರಾಗಿದ್ದಂತಹ ಅಧಿಕಾರಿಗಳು ಸಿಬ್ಬಂದಿ ಇವರು. ಸಿಎಂ ಸಚಿವಾಲಯ ಸಲಹೆಗಾರರ ಕಚೇರಿ ಸಿಬ್ಬಂದಿಯನ್ನ ವಜಾಗೊಳಿಸಿ ಅಂತ ಆದೇಶ ಹೊರಡಿಸಿರುವುದು. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗೆ ಡಿಕೆ ಶಾಕ್ ಕೊಟ್ಟಿದ್ದಾರೆ. ದಿಢೀರ್ ವಜಾಗೊಳಿಸಿ ಆದೇಶ ಹೊರಡಿಸಿದ್ದಕ್ಕೆ ಸಿಬ್ಬಂದಿ ಬೇಸರ ಹೊರಹಾಕ್ತಿದ್ದಾರೆ. ಹಾಗಾದ್ರೆ ಯಾರ್ಯಾರಿಗೆ ಶಾಕ್ ಎದುರಾಗಿರೋದು? ಸಿಎಂ ಸಚಿವಾಲಯದ ಗುತ್ತಿಗೆ ಆಧಾರದ ಗ್ರೂಪ್ ಸಿಯ 212 ಜನ, ಗ್ರೂಪ್ ಡಿಯ ವಾಹನ ಚಾಲಕರ ಹಾಗೆ ಕೆಲಸ ಮಾಡ್ತಿದ್ರಲ್ಲ ಆ 80 ಜನರಿಗೆ ವಜಾ ಆದೇಶ ಹೊರಡಿಸಿದ್ದಾರೆ. ಇನ್ನು ಗ್ರೂಪ್ ಬಿ ನಲ್ಲಿ ಈ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಂತಹ 6 ಜನರಿಗೆ ಕೊಟ್ಟಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಮತ್ತು ಮಾಧ್ಯಮ ಸಲಹೆಗಾರ ಇವ್ರಿಗೂ ಕೂಡ ನೀಡಲಾಗಿದೆ. ಜೊತೆಗೆ ದೆಹಲಿ ವಿಶೇಷ ಪ್ರತಿನಿಧಿಗಳ ಶಾಖೆಯಲ್ಲಿದ್ದ 150ಕ್ಕೂ ಹೆಚ್ಚು ಸಿಬ್ಬಂದಿಗೆ ವಜಾ ಆದೇಶವನ್ನ ಡಿಕೆ ಶಿವಕುಮಾರ್ ಸರ್ಕಾರ ಈಗ ಹೊರಡಿಸಿರೋದು. ಬಹಳಷ್ಟು ಬದಲಾವಣೆಯನ್ನ ನಿರೀಕ್ಷೆ ಮಾಡಿದ್ವಿ, ಆದರೆ ಈ ಬದಲಾವಣೆಯೂ ಕೂಡ ಆಗಿರೋದು ಬಹಳಷ್ಟು ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ನ ಮೂಲಕ, ಲೈವ್ನ ಮೂಲಕ ಜಾಯ್ನ್ ಆಗೋದ್ರ ಮೂಲಕ ನಮ್ಮ ಪ್ರತಿನಿಧಿ ರೂಪೇಶ್. ಪ್ರತಿ ಸರ್ಕಾರವು ಹೊಸದಾಗಿ ರಚನೆಯಾದಾಗ ಬಹಳಷ್ಟು ಬದಲಾವಣೆ ಆಗುತ್ತೆ, ಅದು ನಿರೀಕ್ಷೆ. ಆದರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿದ್ದಂಥ ಅಧಿಕಾರಿಗಳನ್ನ ಸಿಎಂ ಅಥವಾ ಸಿಬ್ಬಂದಿಗಳನ್ನ ಈ ಹೊಸ ಸಿಎಂ ಅಧಿಕಾರದ ಅವಧಿಯ ಆದೇಶವನ್ನ ಹೊರಡಿಸಿರೋದು, ಕೊಟ್ಟಿರೋದು ಯಾವ ರೀತಿಯ ಲೆಕ್ಕಾಚಾರ ರೂಪೇಶ್? ಡಯಾನ, ಇದೀಗ ಡಿ ಕೆ ಶಿವಕುಮಾರ್ ಅವರು ನೂತನವಾಗಿ ಸಿಎಂ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಅಧಿಕಾರಿಗಳ ವರ್ಗಾವಣೆ ನೋಡ್ತಾ ಇದ್ದೀವಿ. ಆದರೆ ಈಗ ನೌಕರರ ವರ್ಗಾವಣೆಯನ್ನು ಕೂಡ ಮಾಡಿ ಆದೇಶವನ್ನು ಹೊರಡಿಸಿದೆ. ಯಾಕಂತ ಹೇಳಿದ್ರೆ ಹಿಂದೆ ಬೊಮ್ಮಾಯಿ ಕಾಲದಲ್ಲಿ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಕಾಲದಲ್ಲಿ ಅದೇ ಹೆಚ್ಚು ಜನರನ್ನ ಸಚಿವಾಲಯ, ಸಿಎಂ ಸಚಿವಾಲಯ ಇರ್ಬೋದು, ವಿಧಾನಸೌಧ ಇರ್ಬೋದು, ಸಿಎಂ ಕಾರ್ಯಾಲಯ, ದೆಹಲಿಯ ವಿಶೇಷ ಪ್ರತಿನಿಧಿ ಕಚೇರಿ ಹಾಗೂ ಸಿಎಂ ಮಾಧ್ಯಮ ಸಲಹೆಗಾರರ ಕಚೇರಿ, ಹಾಗೆ ಇಲ್ಲಿ ಸಿಎಂ ಕಾನೂನು ಸಲಹೆಗಾರರ ಕಚೇರಿ ಸೇರಿದಂತೆ ಹಲವಾರು ಸಿಎಂ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ 400ಕ್ಕೂ ಹೆಚ್ಚು ನೌಕರರನ್ನ ನೇಮಕ ಮಾಡಲಾಗಿತ್ತು. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ನೌಕರರನ್ನ ಇದೀಗ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವರ್ಗಾವಣೆ ಮಾಡಿದ್ದಾರೆ. ಅಂತ ಹೇಳಿದ್ರೆ ಎಲ್ಲ ಸರ್ಕಾರದ ಅವಧಿಯಲ್ಲೂ ಕೂಡ ಬಂದಾಗ ಗುತ್ತಿಗೆ ನೌಕರರ ವರ್ಗಾವಣೆ ಆಗುತ್ತೆ. ಆದರೆ ಇದು ದೊಡ್ಡ ಪ್ರಮಾಣದಲ್ಲಿ ಆಗಿದೆ. 400ಕ್ಕೂ ಹೆಚ್ಚು ಜನ ಒಟ್ಟಾರಾಗಿ ಮೊದಲು ಎಲ್ಲ 50-50 ಅಂದ್ರೆ ಒಂದು 500 ಜನ ಕೆಲಸಗಾರರಿದ್ರೆ 250 ಜನರನ್ನ ಇಟ್ಕೊಳ್ತಿದ್ರು, 250 ಜನ ಬಿಟ್ಬಿಡ್ತಾ ಇದ್ರು. ಆದರೆ ಇಲ್ಲಿ 400ಕ್ಕೂ ಹೆಚ್ಚು ಜನ ನೌಕರರನ್ನ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದು ಒಂದಿಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಪಕ್ಷವೇ ಚೇಂಜ್ ಆಗಿ ಅಥವಾ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದರೆ ಸರಿ, ಯಾಕಂತ ಪೂರ್ತಿ ಜನರನ್ನ ವರ್ಗಾವಣೆ ಮಾಡೋದು. ಆದರೆ ಈಗ ಸಿದ್ದರಾಮಯ್ಯನವರು ಇದ್ರು, ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಟ್ಟಿದ್ರು. ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಸ್ವೀಕರಿಸಿದ್ರು. ಹೀಗಾಗಿ ಸಿದ್ದರಾಮಯ್ಯ ಕಾಲದಲ್ಲಿ ನೇಮಕ ಆದವ್ರನ್ನಾದ್ರೂ ಕೂಡ ಇಟ್ಕೊಳ್ಬೋದಿತ್ತಲ್ಲ ಅಂತ ಪ್ರಶ್ನೆಗಳು ಸಹಜವಾಗಿ ಮೂಡಿ ಶುರುವಾಗಿದೆ. ಆದರೆ ಈಗ ಸಿಎಂ ಅವರ ಪರಮಾಧಿಕಾರ, ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ನಿಯೋಜನೆ ಆಗಿದೆ. ಒಟ್ಟಾರಾಗಿ ಹಾಲು ಒಕ್ಕೂಟ ಇರ್ಬೋದು, BMTC ಇರ್ಬೋದು, ಅಥವಾ ಬೇರೆ ಬೇರೆ ಸಚಿವಾಲಯಗಳಿರ್ಬೋದು, ಅಲ್ಲಿದೆಲ್ಲರೂ ತಂದು ಈಗ ಸಿಎಂ ಕಚೇರಿಗೆ ಅಥವಾ ಬೇರೆ ಬೇರೆ ಕಡೆ ನಿಯೋಜನೆ ಮಾಡಲಾಗಿತ್ತು. ಬಹುತೇಕ ಮಂದಿ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಹೀಗಾಗಿ ಇವರೆಲ್ಲರೂ ಕೂಡ ತೆಗೆದು ಈಗ ಆದೇಶವನ್ನು ಹೊರಡಿಸಲಾಗಿದೆ. ನೂತನವಾಗಿರ್ತಕ್ಕಂಥ ನೇಮಕಾತಿಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಒಂದು ಹಿಂದೆ ಆಫೀಸರ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡಿದಾಗ, ಯಾಕಂದ್ರೆ ರಾಜೇಂದ್ರ ಚೋಳರವರನ್ನ ಇಲ್ಲಿ KPCLಗೆ ಹಾಕಿದಾಗ ಜಾರ್ಜ್ ಅವರು ದೊಡ್ಡ ಮಟ್ಟಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೀಗ ಸಿದ್ದರಾಮಯ್ಯ ಆಪ್ತರನ್ನ, ಯಾಕಂದ್ರೆ ಸಿದ್ದರಾಮಯ್ಯ ಆಪ್ತ ಅಧಿಕಾರಿಗಳನ್ನ ಈಗ ಕೈ ಬಿಟ್ಟಿರೋದ್ರಿಂದ ಇದು ಕೂಡ ಒಂದಿಷ್ಟು ನಾಯಕರಲ್ಲೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಹುಟ್ಟುಹಾಗ್ತಾ ಇದೆ. ಹೀಗಾಗಿ ಈಗ ಏನು ಸಿದ್ದರಾಮಯ್ಯನವರು ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ, ಅಥವಾ ಸಿದ್ದರಾಮಯ್ಯ ಆಪ್ತರು, ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಕಚೇರಿ ಇದ್ದಾಗ ಒಂದಿಷ್ಟು ಜನ ಅವ್ರಿಗೆ ಬೇಕಾದವ್ರನ್ನ ತಂದು ಹಾಕಿರ್ತಾರೆ. ಆದರೆ ಈಗ ಏಕಾಏಕಿ ಡಿ ಕೆ ಶಿವಕುಮಾರ್ ಅವ್ರನ್ನೆಲ್ಲ ವಜಾ ಮಾಡಿರೋದ್ರಿಂದ ಒಂದಿಷ್ಟು ಕುತೂಹಲ, ಯಾಕಂದ್ರೆ ಇದು ಕೂಡ ರೆಬೆಲ್ಗೆ ಕಾರಣ ಆಗಬಹುದು ಅನ್ನೋ ಚರ್ಚೆಗಳು ಈಗ ಶುರುವಾಗಿದೆ. ಡಯಾನ, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.